Hi friends, I am Dr. Vaishak, a Director and Senior Radiologist at Kanma Diagnostic Services. In continuation with our snippets on MRI, the previous snippet we saw how will you be prepared for MRI. ಇವಾಗ ರೂಮ್ ಒಳಗೆ ಹೋದ್ಮೇಲೆ MRI ರೂಮ್ ಒಳಗೆ ಹೋದ್ಮೇಲೆ ಫಸ್ಟ್ ಟೆಕ್ನಿಕಲ್ ಸ್ಟಾಫ್ ಏನ್ ಮಾಡ್ತಾರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೌಂಡ್ ಬರುತ್ತೆ, ಡಗ 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 ಅಂತ ಸೌಂಡ್ ಬರುತ್ತೆ. ಒಂದು ಅರ್ಧದಿಂದ ಮುಕ್ಕಾಲ್ ನಿಮ್ ಪ್ರೊಸೀಜರ್ ನಿಮ್ ಸ್ಟಡಿ ಮೇಲೆ ಒಂದೊಂದು 20 ನಿಮಿಷ ತಗೋಬಹುದು, ಇನ್ನೊಂದು 30 ನಿಮಿಷ ತಗೋಬಹುದು, ಇಲ್ಲಾಂದ್ರೆ ಮುಕ್ಕಾಲ್ರಿಂದ 1 ಗಂಟೆ ತಗೋಬಹುದು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೂವ್ಮೆಂಟ್ ಮಾಡಬೇಡಿ. MRI ಇಸ್ ಮೂವ್ಮೆಂಟ್ ಸೆನ್ಸಿಟಿವ್. ನೀವು ತುಂಬಾ ಅಲಗಾಡಿದ್ರೆ ಇಮೇಜಸ್ ಚೆನ್ನಾಗಿ ಬರೋದಿಲ್ಲ. ಸೊ ಅಲಗಾಡಬೇಡಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆಮೇಲೆ ಏನಾದ್ರೂ ಉಸಿರು ಹಿಡ್ಕೋಬೇಕು ಅಂದ್ರೆ, ಇವಾಗ ಅಬ್ಡಮಿನ್ ಅಂಗಾಂಗಗಳನ್ನ ಇಮೇಜಿಂಗ್ ಮಾಡ್ತಾ ಉಸಿರು ಹಿಡ್ಕೊಳ್ಳಿ, ಉಸಿರು ಬಿಡಿ, ಆ ಇನ್ಸ್ಟ್ರಕ್ಷನ್ಸ್ ನಿಮ್ಗೆ ಹೇಳ್ಕೊಡ್ತಾರೆ. ಅದ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಆಮೇಲೆ ಕೈಯಲ್ಲಿ ಒಂದು ಬಜರ್ ಕೊಡ್ತಾರೆ. ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಿದೆ ಅಂದ್ರೆ ಬಜರ್ ಪ್ರೆಸ್ ಮಾಡಿ ನಾವು ಆಚೆ ಒಳಗಡೆ ಬರ್ತೀವಿ ಅಂತ. ಅಥವಾ ಕೆಲವ್ರ ಜನಕ್ಕೆ ಭಯ ವಾಲ್ವ್ ಇರೋದು ಅಂತ ಇದ್ರೆ ಯಾರನ್ನಾದ್ರೂ ಅವ್ರಿಗೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಮೆಟಲ್ ಏನು ಇರೋ ತರ ಮೆಟಲಿಕ್ ಎಲ್ಲ ಐಟಮ್ಸ್ ತೆಗಿಸ್ಬಿಟ್ಟು ನಿಮ್ ಪಕ್ಕ ಕೂರಿಸ್ಬಿಟ್ಟು ಸ್ಟಡಿನ ಶುರು ಮಾಡ್ತಾರೆ. ಥ್ಯಾಂಕ್ ಯು.